ಐತೆ ಬಾರಕ್ಕ. ಸತ್ಯಕ್ಕ ಹೊರಗೆ ಕುತ್ಕೊಂಡೈತಿ, ಹೊಲಿತೈತೆ ಅಂತ ಕೇಳೋಣ. ಬಾ ಸುಗುಣ, ಏನು ಬಂದೇ ಇಲ್ಲ ಬೆಳಗ್ಗೆಯಿಂದನೂ ಮನೆ ಕಡೆ? ಸ್ವಲ್ಪ ಕೆಲಸ ಇತ್ತಾ, ಸಸಿಗಳಿಗೆ ಬೇರೆ ನೀರು ಬಿಡಕ್ಕೆ ಬೇರೆ ಹೋದ್ನಾ, ಅದಕ್ಕೆ ಬರೋಕ್ಕಾಗಲಿಲ್ಲ. ನಮ್ಮಕ್ಕ ಇದ್ದಿದ್ರೆ ಹಿಂಗೆ ಕೆಲಸ ಏನಾನ ಮಾಡ್ಕೊಡೋಳು. ಅವಕ್ಕ ಇನ್ನೇನು ಚೈತ್ರಕ್ಕ ಬರೀ ಆ ಹುಡುಗಿ ಹಿಡ್ಕೊಂಡು ಕೂತ್ಕೊಂಬದೇ ಆಗುತ್ತೆ. ಏನು ಕೆಲಸ ಮಾಡಲ್ಲ ಹುಡುಗಿ, ತೀರ್ಕೆ ಅಂದರೆ ತೀರ್ಕೆ. ಅದಕ್ಕೆ ಅತ್ಲಾಗೆ ಬರೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ನಮ್ಮ ಅಕ್ಕಯ್ಯ ಒಂದೆರಡು ಸೀರೆ ತಗೊಂಬಂದೈತಿ, ನಮ್ಮಮ್ಮ ಒಂದೆರಡು ಸೀರೆ ತಂದಿತ್ತಂತೆ. ಅದಕ್ಕೇನೆ ಬ್ಲೌಸ್ ಹೊಲಿಸ್ಬೇಕಾಯಿತು ಅಂತಂದ್ಲು. ಬಾ ಅದೇ ಸತ್ಯಕ್ಕೆ ಹೊಲಿತೈತೆ ಅಂತ ಕೇಳೋಣ, ಇಲ್ಲೇ ಹೊಲಿಸ್ಮಂತೆ ಅಂತ ಅಂದು. ಊರಿಗೋಗಿತ್ತಲ್ಲ, ಯಾವಾಗ ಬಂತಾಲೇನಿ ನಿಮ್ಮ ಅಕ್ಕಯ್ಯ? ಇವಾಗಿನ ಬಂತು. ಹುಡುಗರನ್ನ ಬಿಟ್ಟು ಇಲ್ಲಿ ತೀರ್ಕೆ ಮಾಡವ ಹುಡುಗರು. ಚೈತ್ರಕೊಂಡ್ ಮಗಳನ್ನ ಆಗ್ಲೆಲ್ಲ ತೀರ್ಕೆ ಮಾಡವು. ಅವಕ್ಕ ಒಂದು ಈಟ್ ಮುಟ್ಟಿದ್ರೆ ಸಿಟ್ಟಾಗೋದು. ಅದು ಬೇರೆ ಕೊಯ್ಯ ಮಗಳದ. ಹುಡುಗರಿ ಬೇರೆ, ಹುಡುಗರು ಅಂದ್ರೆ ಇಷ್ಟ, ಮಕ್ಳು ಇಷ್ಟ ಅಲ್ವೇ ಅನ್ಸತಿ ಅಕ್ಕ. ಅದಕ್ಕೆ ಮುಟ್ಟಿದ್ರೆ ಏನಂಗೆ ಅವಕ್ಕ ಸಿಟ್ಟಾಗೋದು. ಅದಕ್ಕೇನೆ ಬಿಟ್ಟು ಬರಕ್ಕೆ ಹೋಗಿತ್ತು. ಅಮ್ಮ ಇಲ್ಲಿಗೆ ಕರ್ಕೊಂಬಂದ್ಬಿಡಮ್ಮ ಅಂತೂ ಬಿಟ್ಟು ಬಂತು. ಅದಕ್ಕೆ ಇಲ್ಲಿಗೆ ಬಾರಕ್ಕ ಒಂದೆರಡು ದಿನ ಹಿಂದೋಮಂತೆ ಅಂದೆ. ಅದಕ್ಕೆ ಬಂದೈದಾಳೆ. ಹುಡುಗರ್ದು ಈ ಹುಡುಗಿದು ಒಂದು ಹಿಂಸೆ ಆಗಿತ್ತು ನನಗೆ. ಅಯ್ಯೋ, ಇವಳು ಒಂದು ಏಟ್ ಮುಟ್ಟಿದ್ರೆ ಏನು ಮಕ್ಳು ಹೆಂಗ ಆಡ್ಕೊಂತಮ್ಮಮ್ಮ. ಏನು ಹಂಗೇನೆ, ಅಯ್ಯೋ 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 ಅಯ್ಯೋ, ಒಂದು ಆಡಿದ್ಲು ಅನ್ಬೇಡ. ಅದಕ್ಕೆ ಅತ್ಲ ಕರ್ಕೊಂಡೋಗಿ ಬಿಟ್ಟು ಬಂದೆ. ಬಟ್ಟೆ ಹೊಲಿಯ ಇಲ್ವೇನು, ಆರಾಮಾಗಿ ಕೂತ್ಕೊಂಡಿದ್ಯಾ? ಇದಾವಮ್ಮ. ಎಷ್ಟು ಹೊಲಿಯಾನೆ, ಬೇಜಾರು ಅತ್ಲಾಗೆ. ಅದಕ್ಕೆ ಸುಮ್ಮನೆ ಸಾಕದಂಗಾಯ್ತು, ಸುಮ್ಮನೆ ಬಂದು ಕೂತ್ಕೊಂಡೆ. ದಿನಾನು ಮಾಡಿದ್ದೆ, ಮಾಡೋಕ್ಕಾಗಲ್ಲ ಕಣೆ. ಹಿಮಾಲ್ದು ನನಗೂ ಬೇಜಾರ. ಮತ್ತೆ ಮಾಡೋಕ್ಕಾಗಲ್ಲ ಕೆಲಸಗಳ್ನ. ನೋಡೇ, ನಮ್ಮ ಚೈತ್ರಕ್ಕೂಗೆ ಗೌರ್ಮೆಂಟ್ ಕೆಲಸ ಆಗೈತೆ. ಟೀಚರ್ ಕೆಲಸಕ್ಕೆ ಅಪಾಯಿಂಟ್ ಆಗೈತೆ. ಹೌದೇ? ಯಾವ ಟೀಚರ್ ಕೆಲಸಕ್ಕೆ? ಏನು ಹೇಳ್ತಾ ಇದೀಯಾ ನಿಮ್ಮ ಚೈತ್ರಕ್ಕೂಗೆ? ನಮ್ಮ ಚೈತ್ರಕ್ಕೂಗೇನೆ ಇದು ಅಂಗನವಾಡಿ ಟೀಚರ್ ಕೆಲಸ ಅಪ್ಲಿಕೇಶನ್ ಹಾಕಿತ್ತಂತೆ, ಖಾಲಿ ಇತ್ತಂತೆ. ನೋಡಿ, ನಮ್ಗೆ ಹೇಳೇ ಇಲ್ಲ. ನೋಡೆ ಸತ್ಯ, ನಾನು ನೀನು ಇಬ್ಬರು ಹಾಕ್ಬೋದಾಯ್ತು, ಇಬ್ಬರು ಓದಿದ್ವಿ. ನೋಡ, ಅಕ್ಕೈಗಾಗೈತಿ ಇವಾಗ. ನಮ್ಗೆ ಹೇಳೇ ಇಲ್ಲ. ನಾನು ಈಗ ಬಂದಿತ್ತ ಲೆಟ್ರ್ ಬಂದಿತ್ತು, ಅದಕ್ಕೇನೆ ನೋಡಿ ನಮ್ಗೆ ಹೇಳೇ ಇಲ್ವಲ್ಲ ಅಂತಂದೆ. ಸುಗುಣ, ನನಗೆ ಗೊತ್ತಿರಲಿಲ್ಲ ಸುಗುಣ, ಯಾರೋ ಹೇಳಿದ್ರು ಅಂತ ನಾಟಕ ಮಾಡುತ್ತೆ. ಇವಳು ನನಗಿನ್ನ ಜಾಸ್ತಿ ಓದಿದಾಳೆ, ಇವಳಿಗೆಲ್ಲ ಆಗ್ಬಿಡುತ್ತೆ ಅಂತ ಹೇಳೇ ಇಲ್ಲ ನೋಡು ಸತ್ಯ ಅಕ್ಕ. ಹೇಳ್ಬೇಕು ತಾನೆ ನಮಗೂ. ಅಂಗನವಾಡಿ ಟೀಚರ್ ಕೆಲಸ ಆಗೈತೆ ನೋಡು. ನಾನು ಆಗ್ತಿದ್ನಪ್ಪ ಹಂಗಂದಿದ್ರೆ. ನನಗೂ ಬಟ್ಟೆ ಹೊಲ್ದು ಬೇಜಾರು. ಅಂಗನವಾಡಿ ಟೀಚರ್ ಕೆಲಸ ಆದರೂ ಹೆಂಗೋ ಮಾಡ್ಕೊಂಡಿರ್ಬೋದು ಅಮ್ಮ ಅತ್ಲಾಗೆ ಆರಾಮಾಗಿ. ನೋಡು, ಅವಳು ಏಳೇ ಇಲ್ಲ, ಭಾರಿ ಇದ್ದಾಳೆ. ಅಲ್ಲ, ನಮ್ಮ ಸುಗುಣ ಓದಿದ್ಲ ಬಿಡು, ನನಗಿನ್ನ ಸ್ಯಾನೆ ಓದಿದಾಳಲ್ಲ. ನನ್ನ ತಂಗಿ ಏಳನ ಅಂಬೋದು ಬೇಡವೆ ಅವಳಿಗೆ? ಒಂದು ಈಟಾನ ನಾನು ಹೇಳ್ಬೇಕು ಅಂಬೋದು. ನಾನಂಗಂದ್ರೆ ನನಗೆ ಗೊತ್ತೇ ಇರಲಿಲ್ಲ, ಯಾರು ಹಂಗಂದ್ರು ಅಂತ ಉಲ್ಟಾ ಹೊಡಿತೈತೆ. ನನಗೆ ಬೇಜಾರಾದಂಗಾತು, ಅದಕ್ಕೆ ಸುಮ್ಮನಾದಿ. ನೋಡಮ್ಮ, ಈಗೆಲ್ಲ ಒಳ್ಳೇದಾಯ್ತು ಅವ್ರಿಗೆ. ಅಂಗಡಿನೂ ಸಖತ್ತು ವ್ಯಾಪಾರ ಆಗುತ್ತೆ. ಇವಾಗ ಟೀಚರ್ ಕೆಲಸನೂ ಸಿಕ್ತು, ಎಲ್ಲ ಒಳ್ಳೇದಾಗ್ತೈತಿ. ಗಾರ್ಮೆಂಟ್ಸಿಗೆ ಹೋಗೋದು ಅದೇನೇ ಹುಡುಗಿನ ಬಿಟ್ಟು ಹೋಗ್ತೀನಿ ಅಂತಿತ್ತು. ಹಂಗೆ ಟೀಚರ್ ಕೆಲಸ ಆಯಿತು ಬಿಡತ್ಲಾಗೆ. ಗೌರ್ಮೆಂಟ್ ಕೆಲಸ ಹೆಂಗೆ ಒಂದು 10-12 ಸಾವಿರ ಸಂಬಳ ಸಿಗುತ್ತೆ. ಏನಪ್ಪ ಜಗ್ಗು, ಏನು ಕೆಲ್ಸಕ್ಕೆ ಹೋಗ್ತೀಯಾ? ಏನಿಲ್ಲಕ್ಕ, ಮಾಮೂಲಿ ಕೆಲಸ. ಬೆಳಿಗ್ಗೆ ಸುಗುಣ ರೀತಾ ನನ್ನ ತಂಗಿ ಬಂದವಳಲ್ಲ, ನನ್ನ ತಂಗಿನೂ ಜಗ್ಗು ಇಬ್ರು ಜೊತೆಗೆ ಬರ್ತಿದ್ರಂತೆ. ಮದುವೆ ಆಗಿದ್ದಾನೇನೋ ಜಗ್ಗು ಅಂತ ತಿಳ್ಕೊಂಡ್ಲಂತೆ. ಬಂದು ನಾನು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂತ ಕೇಳ್ತಾ ಇದ್ಲು. ನಮ್ಮ ಅತ್ತೆ ಎಲ್ಲ ಬೀಸಾಕ್ತಂತೆ ಮಕ್ಕೆ. ನನ್ನ ತಂಗಿ ಬಂದಿರೋದಕ್ಕೆ ಇಬ್ರು ಜೊತೆಗೆ ಹೋಗಿ ಅಂಗಡಿಗೆಲ್ಗ ಹೋಗಿದ್ರು, ಬರ್ತಾ ಇದ್ರಂತೆ. ಮದುವೆ ಆಗಿದ್ದಾನೆ ಅಂತ ಅನ್ಕೊಂಡ್ಲಂತೆ ಕಣೆ. ಸುಮ್ಮನೆ ನೋಡ್ತಾ ಇದ್ಲು, ಹಂಗೆ ಅನ್ಕೊಂಡಿರ್ತಾಳೆ ಮದುವೆ ಆಗೈತೆ ಅಂತ. ಬಿಡು, ಅನ್ಕೊಂಡ್ರು ಅನ್ಕೊಂಬ್ಲೇಳು. ಬರ್ರಿ ಅಕ್ಕ, ಬರ್ರಿ ಕೂತ್ಕೊ ಬರ್ರಿ. ನನಗೂ ಬೇಜಾರ, ಬಟ್ಟೆ ಹೊಲ್ದು ಹೊಲಿತೀನಿ, ಆಮೇಲೆ ತಂದು ಕೊಡ್ಮಂತ್ರಿ ಸುಗುಣ. ಆಮೇಲೆ ಬೇಕಾದ್ರೆ ತಂದು ಕೊಡ್ತಾಳೆ. ಬರ್ರಿ ಕೂತ್ಕೊ ಬರ್ರಿ. ಬಸ್ಸಾಗ ಅಮ್ಮಯ್ಯೂರಿಂದ ಅಲ್ಲಿಂದ ಕೂತ್ಕೊಂಡ್ಬಂದು ಕೂತ್ಕೊಂಡು ಕಾಲೆಲ್ಲ ನೋಯ್ತಾವೆ. ಅಮ್ಮಯ್ಯೂರಿಂದನೂ ಕೂತ್ಕೊಂಡು ಬಂದೆ. ಅಲ್ಲಿ ಬಿಟ್ಟು ಬಂದೆ. ಅತ್ತ ಅಮ್ಮಯ್ಯನೇನು ಹೊಡ್ಕೊಂಬತ್ತೆ ಅಂತ ಹೇಳಿ ಅದಕ್ಕೆ ಬಿಟ್ಟು ಬಂದೆ. ಅಲ್ಲ ನೋಡ ಸತ್ಯ, ಅವ್ರದ್ದು ಏನು ಅದೃಷ್ಟ, ನನಗೆ ಅದೃಷ್ಟನೇ ಇಲ್ಲ ಕಣೆ. ನಾನಂತೂ ಎಷ್ಟು ಸತಿ ಎಕ್ಸಾಮ್ ಬರ್ದಿದ್ದೀನ. ಯಾವುದಾದ್ರೂ ಒಂದು ಮಿಡ್ಲ್ ಸ್ಕೂಲಿಂದಾಗ್ಲೇಳು ಟೀಚರ್ ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಹೋಗ್ತೀನಿ ಅಂತ ಹೇಳಿ ನಾನು ಎಷ್ಟು ಎಕ್ಸಾಮ್ ಬರ್ದಿದ್ದೀನೋ. ಒಂದು ಯಾವುದು ಆಗಂಗೆ ಇಲ್ಲ ನನಗೆ ಯಾಕೋನು. ಅಲ್ಲ ನೋಡ, ಅವಳು ಹೇಳ್ಬೇಕು ತಾನೆ. ಹೇಳಿದ್ರೆ ನಿನಗೆ ಆಗೋದು ಕಣೆ ಸುಗುಣ. ನೀನೇ ಜಾಸ್ತಿ ಓದಿದ್ದಲ್ಲ, B.Ed ಮಾಡಿದ್ದಲ್ಲ, ನಿನಗೆ ಆಗೋದು ಕಣೆ. ನೋಡಿ, ಹೇಳೇ ಇಲ್ಲ ಅವಳು. ಸುಗುಣನು ಜಾಸ್ತಿ ಓದಿದ್ಲು, ನಾನು ಓದಿದ್ದೆ. ಚೈತ್ರಕ್ಕೇನು ಕಡಿಮೆ ಅಪ್ಪ ಓದಿರೋದಲ್ವೇ? ಏನು ಮಾಡೈತೆ? ಒಟ್ನಲ್ಲಿ ಪರ್ಸೆಂಟೇಜ್ ಚೆನ್ನಾಗೈತೆ. ಡಿಗ್ರಿ ಫೈನಲ್ ಇಯರ್ ಏನು ಹೋಗಿಲ್ಲ ಅವಾಗ. ಮದುವೆ ಆತಂತೆ.
ಓದಿಲ್ಲ ಹೇಳು, ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿತ್ತಂತೆ, ಅದಕ್ಕೆ ಕೊಟ್ಟಿದ್ದಾರೆ. ಅವ್ರ ಅಮ್ಮಯ್ಯ ಯಾರನ್ನ ಇಟ್ಕೊಂಡು ಒಳಂದೊಳಗೆ ಕೊಡ್ಸಿರೋದು ಅನ್ನಿಸ್ತೈತೆ ನನಗೆ. ನಾನು ಅವ್ರ ಅಮ್ಮಯ್ಯ ಅವರು ಇವ್ರನ್ನೂ ಕಂಡೈತಲ್ಲ, ಅವರು ಇವ್ರನ್ನೂ ನಾಗರಾಜಣ್ಣಯ್ಯ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಯಾರೋ ನಾಗರಾಜಣ್ಣಯ್ಯ ಅಂತೆ, ಅವನಂತೆ ಕೆಲಸ ಕೊಡ್ಸಿರೋದು ಅವನು ಹೇಳಿದ್ದಂತೆ. ಅವ್ರ ಅಮ್ಮ ಇಂತಕ್ಕೆ ಹಿಂಗೆ ಯಾರನ್ನ ಗೊತ್ತಿರ್ತಾರಲ್ಲ, ಎಲ್ಲ ಲಸ್ಮಕಾಯಿ ಅಂದ್ಕೊಂಡು ಇವಾಗ ಅವ್ರ ಅಮ್ಮ ಇಂತ ದುಡ್ಡು ಪಡ್ಡು ಇರೋದಕ್ಕೆ ಎಲ್ಲ ಸೆಣಕ್ಕೆ ಬರ್ತಾರೆ. ಅದಕ್ಕೆ ಎಲ್ಲ ಕೊಡ್ಸೈತೆ ಯಾರನ್ನ ಹಿಡ್ಕೊಂಡು ಅವ್ರ ಅಮ್ಮಯ್ಯ. ಅದನ್ನ ನಾನು ಹಾಕ್ಬೇಕೋ ಬೇಡವಮ್ಮಂಗೆ ಹಾಕಿದ್ದೆ ಸುಗುಣ ಅಂತೈತಿ. ನೋಡಪ್ಪ ಹಿಂಗೆ ಒಟ್ಟೂರಿ ಜನ ಅಲ್ವೇ, ನಮಗೆ ಬರೋದೆಲ್ಲ ನಮಗೆ ಬರಲಿ ಅಂತಾರೆ. ಮತ್ತೆ ಅಷ್ಟೊಂದು ಅವಳು ಹೊಟ್ಟೆ ಉರಿ ಇಲ್ಲ ಅಂದಿದೆ ನಿನಗೂ ಹೇಳಾಳು. ನಿನಗೆ ಯಾಕೆ ಹೇಳಲಿಲ್ಲ ಮತ್ತೆ? ಅಲ್ಲ ನಮ್ಮ ಸುಗುಣ ಜಾಸ್ತಿ ಓದಿದ್ದಾಳಲ್ಲ, ತೆಗಿ ನನಗಾಗಲಿಲ್ಲ ಅಂದ್ರೆ ಅವಳಿಗಾನ ಆಗುತ್ತೆ ಅಂಬದು ಹೇಳ್ಬೇಕಾ? ಜಾಸ್ತಿ ಓದಿದ್ದಾಳೆ, ಎಲ್ಲೇ ನನಗೆ ಬಂದಿರೋದು ಆಮೇಲೆ ಅವಳಿಗೆ ಹೋಗ್ಬಿಟ್ರೆ ಎಲ್ಲ ಸವಾಸ, ಯಾರಿಗೂ ಹೇಳೋದು ಬೇಡ ಅಂತ ಹೇಳಿಲ್ಲ ಗೊತ್ತಿದ್ರು ಬಿಡತ್ಲಾಗಿ. ಇನ್ನೇನು ಮಾಡೋದು? ನಮ್ಗೆ ಅದೃಷ್ಟ ಇಲ್ಲ ಅನ್ಕೋಬೇಕು, ಸುಮ್ಮನಾಗಬೇಕು. ಇವಾಗ ನಿಮ್ಮದೇ ಕಣೆ ಸುಗುಣ ಹಿಂಗಾಗಿರೋದು. ಅವ್ರದ್ದೇನು ಅಂಗಡಿ ವ್ಯಾಪಾರನೂ ಸಖತ್ತಾಗಿ ವ್ಯಾಪಾರ ಆಗುತ್ತಂತೆ. ಇನ್ನೇನಾರು ಅಮ್ಮಯ್ಯ ಮನೆನೂ ಕೊಟ್ಟವ್ರೆ. ಇವಾಗ ನಿಮ್ದೇನಿ, ಅವಳಿಗಿನ್ನೇನು ಕೆಲಸನೂ ಸಿಕ್ತು. ಇವಾಗ ನಿಮ್ದೇನಿ, ನಿನಗೆ ಕೆಲಸನೂ ಇಲ್ಲ, ನಿನ್ನ ಗಂಡಿನೇನಾದ್ರಾಗ ಇನ್ನೇನು ಎಷ್ಟಾಗುತ್ತೆ? ನೋಡು, ನಿಮ್ಮದೇ ಇವಾಗ ಮನೆ ಕಟ್ಕೋಬೇಕು ನೀವು. ಇನ್ನ ಎಷ್ಟೈತಿ? ಅವ್ರದ್ದೆಲ್ಲ ಇವಾಗೆಲ್ಲ ಒಳ್ಳೇದಾಗ್ತೈತಮ್ಮ. ತಮ್ಮ ಹಿಂಗೆ ಮಾತಾಡ್ತೀರಾ ಸತ್ಯ? ಲಸ್ಮಕ್ಕನ ಮಗಳು ಚೈತ್ರಿಗೆ ಕೆಲಸ ಆತಂತೆ. ಸಿಸ್ವಾರದ್ದು ಕೆಲಸ ಆತಂತೆ. ಅಂಗನವಾಡಿ ಟೀಚರ್ ಕೆಲಸ ಆಗೈತಂತೆ ಕಣತೆ. ಅದಕ್ಕೇನೆ ಸುಗುಣ ನೋಡಿ ನಮ್ಗೆ ಅದೃಷ್ಟ ಇಲ್ಲ ಅಂತ ಹೇಳ್ತಾ ಇದ್ಲು. ಕಣ ಅವಾಗೆಲ್ಲ ಖಾಲಿ ಐತಿ ಅಂಬರು. ನಾನು ಕೇಳಿದ್ಕೆ ನಮ್ಮ ಸೊಸೆನೂ ಓದೈತಿ ಅಂತ ಹೇಳಿ ನಾನು ನಾಗರಾಜಪ್ಪನ ಕೇಳಿದೆ. ಅವನು ಅದಕ್ಕೇನೆ ಇಲ್ಲ ಕಣಕ್ಕ ಇನ್ನ ತಾಂತಿಲ್ಲ ಅಂತ ಅಂದ. ಹಂಗಾರೆ ಆತಂತೆ ಲಸ್ಮಕ್ಕನ ಮಗಳಿಗೆ. ನೋಡು, ಆ ನಾಗರಾಜಪ್ಪನೇ ಕೊಡ್ಸಿರೋದಂತೆ. ನೀವ್ಯಾರ ನಾಗರಾಜಪ್ಪ ಅಂತ ಹೇಳ್ತಾ ಇದ್ದೀರಲ್ಲ ಸರಜಂಟಿ, ಅವರೇ ಕೊಡ್ಸಿರೋದಂತೆ. ಲಕ್ಷ್ಮಂಟಿ ಎಲ್ಲ ದುಡ್ಡು ಕಟ್ಟೈತೆ ಹೇಳು. ಒಳಂದೊಳಗೆ ದುಡ್ಡು ಕಟ್ಟಿ ಹಿಂಗೆ ಮಾಡಿಸ್ಕೊಡಕ್ಕೆ ಎಲ್ಲ ಹೇಳೈತಿ. ನೋಡಿ, ನೀವು ಕೇಳಿದ್ಕೆ ಇನ್ನೂ ಲೇಟು ಅಂತಂದು ಅವ್ರಿಗಾದ್ರೆ ಗನ್ಮಗೆ ಒಪ್ಲಿ. ಆ ಅಣ್ಣನೇ ಬಂದು ಮಂತಕ್ಕೆ ಹೋಗಿ ಖಾಲಿ ಐತಿ ಅಂತ ಹೇಳಿ ಆ ಅಣ್ಣನೇ ಎಲ್ಲ ಇಸ್ಕೊಂಡು ಹೋಯ್ತಂತೆ. ನನಗೆ ಗೊತ್ತಿರಲಿಲ್ಲ ಸುಗುಣ, ಆ ಅಣ್ಣನ ಮಂತಕ್ಕೆ ಹತ್ಕೊ ಬಂದಿತ್ತಾ, ಅದಕ್ಕೆ ಹಂಗೆ ಹೇಳ್ತು ಅಂತ ಹೇಳ್ತಿತ್ತು. ಕೇಳಿದ್ಕೆ ಇನ್ನೂ ತಕೊಂತಿಲ್ಲ ಅಂದ. ನೋಡಮ್ಮ, ಲಸ್ಮಕ್ಕನ ಮಂತಕ್ಕೆ ಹೋಗಿ ಇಸ್ಕೊಂಡಿರೋದ. ಅವಳು ಎಲ್ಲ ಲಸ್ಮಕ್ಕ ಒಳಂದೊಳಗೆ ಹಿಡ್ಕೊಂಡು ಎಲ್ಲ ಹಾಕಿ ಅವಳು ಹೇಳು. ಅವ್ರ ಅಮ್ಮ ಇಂಥ ದುಡ್ಡು ಐತಲ್ಲ ಕೊಟ್ಟು ಇವಾಗೆಲ್ಲ ದುಡ್ಡಿಂದಮ್ಮ. ಇವ್ರ ತಗೆಲ್ಲ ದುಡ್ಡು ಐತಿ, ಇವ್ರು ದುಡ್ಡು ಕೊಡಲ್ಲ ಅಂತ ಅವ್ನು ನಾಗರಾಜಪ್ಪ ಇಲ್ಲ ಅಂದವನು ಎಲ್ಲಾನ. ಬಾರಿ ನನ್ನ ಮಕ್ಕಳು ನಮ್ಮೂರಾಗಂತೂ ಬರೀ ಹೀರ ಅಂತಾರೆ ಮಾಡ್ಕೊಡ್ತಾರೆ ಕಣ, ಇಲ್ದಂತಾರಿಗೆ ಯಾರಿಗೂ ಮಾಡ್ಕೊಡಲ್ಲ. ನೋಡು, ಸತ್ಯಕ್ಕೂಗಾದ್ರೂ ಮಾಡ್ಕೊಡ್ಬೋದಾಯ್ತು. ನನಗೆ ನೀವು ಕೇಳಿ, ನನಗಂತೂ ಗೊತ್ತೇ ಇಲ್ಲ. ನನಗೇನಾನು ಗೊತ್ತಿದ್ರೆ ನಾನು ಆಗ್ತಿದ್ದೆ. ನಾನು ಜಾಸ್ತಿ ಓದಿದ್ನಲ್ಲ, ನನಗೂ ಕೊಡೋರು. ನೋಡಮ್ಮ, ಬಡವ್ರ ಬಗ್ರಿಗೆ ಯಾರಿಗೂ ಅನುಕೂಲ ಮಾಡಿಕೊಡಲ್ಲ. ಒಳಂದೊಳಗೆ ಹಿಂಗೆ ದುಡ್ಡು ಕಟ್ಟಿ ಹಿಂಗೆ ತಾಮಂತರಿಗೆ ಮಾಡಿಕೊಡ್ತಾರೆ. ದುಡ್ಡು ಇದ್ದಾವೆ ಮಸ್ತಾಗ ಅವ್ರ ಅಮ್ಮ ಇಂತಾಗೆ ಕಟ್ಟವಳೆ ಎಲ್ಲ ಕೊಟ್ಟವಳೆ, ಅದಕ್ಕೇನೆ ಅವನು ಮಾಡಿಕೊಟ್ಟವನ ಕೆಲಸನ. ನೋಡಿ, ಇವಾಗ ಎಲ್ಲ ದುಡ್ಡೇ ಎಲ್ಲದ್ರಾಗೂ ಲಂಚನೆ ತುಂಬೈತಿ. ಬಡವ್ರ ಬಗ್ರಿಗೆ ಹಂಗೆ ಮಾಡ್ಕೊಡೋಣ ಅಂಬಲ್ಲ ಜನ. ನೋಡಿ, ನೀವು ಕೇಳಿದ್ರು ನಿಮ್ಮಂತರಿ ಮಾಡಿಕೊಟ್ಟಿದ್ರು ಎಷ್ಟು ಅನುಕೂಲ ಆಗೋದು ಇವತ್ತು. ಪಾಪ ಸತ್ಯ ಹೆಂಗು ಬಟ್ಟೆ ಹೊಲಿತಿದ್ಲು, ಹೆಂಗು ಅಂಗನವಾಡಿ ಕೆಲ್ಸಕ್ಕೆ ಅವ್ರಿಗೆ ಹೆಂಗೆ ಕಡಿಮೆ ಆಗೈತೆ. ಮಸ್ತಾಗಿ ಐತೆ. ನಮ್ಮ ಅವ್ರ ಅಮ್ಮ ಇರೂ ಚೆನ್ನಾಗಿದ್ದಾರೆ ಮಸ್ತಾಗಿ. ಮನೆ ಕಡಿಕೆ ಬಲ್ ಚೆನ್ನಾಗಿದ್ದಾರೆ. ನೋಡು, ಅಂತಾರೆ ಮಾಡಿಕೊಟ್ಟಿರೋದ. ನೋಡಿದ್ರಲ್ಲ ವೀಕ್ಷಕರೇ, ಚೈತ್ರಕ್ಕ ನಮಗೆ ಒಂದು ಮಾತಾದರೂ ಹೇಳ್ಬೋದಾಗಿತ್ತು, ಒಂದು ಮಾತು ಹೇಳಲಿಲ್ಲ. ಹಿಂಗೆ ಅಂಗನವಾಡಿ ಟೀಚರ್ ಕೆಲಸ ಖಾಲಿ ಐತೆ, ನೀವು ಹಾಕ್ರಿ ಅಂತ. ನೋಡ್ರಿ, ಆ ಅಕ್ಕಗೆ ಏನಾದ್ರೂ ಇವರು ಒಂದು ಸ್ವಲ್ಪ ಮುಂದೆ ಬರಲಿ ಅನ್ನೋದಿದ್ದಿದ್ರೆ ಹೇಳೋದು. ಹೇಳ್ದಂಗೆ ಒಂದೇ ಹಾಕಿ ಒಂದೇ ಕೆಲಸ ತಾಂಡೈತಿ. ನಮಗೂ ಹೇಳಿದ್ರೆ ನಾವು ಆಗ್ತಿರ್ಲಿಲ್ವ? ನಾವು ಆ ಅಕ್ಕಂಗಿನ್ನ ಜಾಸ್ತಿನೇ ಓದಿದ್ವಿ. ನಮಗಾದ್ರೂ ಬರೋದು ಕೆಲಸ. ನೋಡ್ರಿ, ನಮಗೆ ಗೊತ್ತೇ ಇಲ್ಲ, ಹಂಗೆ ಒಳಂದೊಳಗೆ ಮಾಡ್ಕೊಬಿಟ್ಟಿದ್ದಾರೆ. ಬೇಜಾರಾಗಲ್ವ ಇದಕ್ಕೆ? ನನಗೇನೋ ತುಂಬ ಬೇಜಾರಾಯ್ತಪ್ಪ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.